ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಪ್ರಮುಖ ಮಾಹಿತಿಗಳು ಹೀಗಿವೆ ನೋಡಿ. ವರ್ಷಕ್ಕೊಮ್ಮೆ ಬರುವ ಈ ಶಕ್ತಿಶಾಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ನಂತರ ಯಾವ ರಾಶಿಯವರಿಗೆ ಶುಭ ಹಾಗೂ ಯಾವ ರಾಶಿಯವರಿಗೆ ಅಶುಭ, ಅಶುಭ ಫಲ ಪಡೆಯುವ ರಾಶಿಯವರು ಅಮಾವಾಸ್ಯೆಯ ದಿನ ಏನು ಮಾಡಬೇಕು, ಮಂಗಳವಾರದಂದು ಬಂದಿರುವ ಈ ಅಮಾವಾಸ್ಯೆಯ ದಿನ ಮಾಂಸಾಹಾರ ಸೇವಿಸಬಹುದೇ, ಈ ಅಮಾವಾಸ್ಯೆಯ ದಿನ ಯಾವ ದೇವರಿಗೆ ಪೂಜೆ ಮಾಡಬೇಕು, ಮನೆಯ ಗೃಹಲಕ್ಷ್ಮಿಯರು ಮನೆಯ ಅಭಿವೃದ್ಧಿಗೆ ಮಾಡಬೇಕಾದ ಪೂಜೆಗಳೇನು, ಈ ಎಲ್ಲಾ ಆಸಕ್ತಿದಾಯಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀವು ವಿವರವಾಗಿ ಮಾಹಿತಿ ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಇದೇ ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ದಿನ ವೃಷಭ ಪೂಜೆಯನ್ನು ಸಹ ಮಾಡಲಾಗುತ್ತೆ. ವರ್ಷಕ್ಕೊಮ್ಮೆ ಬರುವ ಈ ಅಮಾವಾಸ್ಯೆಯನ್ನು ಆಷಾಢ ಮಾಸದ ಅಮಾವಾಸ್ಯೆ ಎಂದೇ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತೆ. ಈ ಅಮಾವಾಸ್ಯೆ ಮಂಗಳವಾರದಂದು ಬಂದಿದ್ದು ದೃಷ್ಟಿದೋಷ ನಿವಾರಣೆ ಪೂಜೆ, ಕುಜದೋಷ ಪರಿಹಾರಕ್ಕೆ ಅತ್ಯಂತ ಪ್ರಶಸ್ತವಾಗಿದೆ. ಏಕೆಂದ್ರೆ ಹಿಂದೂ ಶಾಸ್ತ್ರಗಳಲ್ಲಿ ಮಂಗಳವಾರ ಬರುವ ಅಮಾವಾಸ್ಯೆಯನ್ನು ಭೌಮ ಅಮಾವಾಸ್ಯೆ ಎಂದೇ ಕರೆಯಲಾಗುತ್ತೆ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸೋದ್ರಿಂದ ಕುಜ ಅಥವಾ ಮಂಗಳ ದೋಷ ನಿವಾರಣೆಯಾಗುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಮಾವಾಸ್ಯೆ ಮುಗಿಯುತ್ತಿದ್ದಂತೆ ಕೆಲವು ರಾಶಿಗಳು ಶುಭ ಫಲಗಳನ್ನು ಪಡೆದರೆ ಇನ್ನು ಕೆಲವು ರಾಶಿಗಳು ಎಚ್ಚರಿಕೆಯ ಕರೆಗಂಟೆಯನ್ನು ಸ್ವೀಕರಿಸಬೇಕಾಗುತ್ತೆ. ಹಾಗಾದ್ರೆ ಈ ಶಕ್ತಿಶಾಲಿ ಅಮಾವಾಸ್ಯೆ ಮುಗಿದ ನಂತರ ಯಾವ ರಾಶಿಯವರಿಗೆ ಶುಭ ಹಾಗೂ ಯಾವ ರಾಶಿಯವರಿಗೆ ಅಶುಭ ಫಲಗಳಿವೆ, ಈ ಅಮಾವಾಸ್ಯೆಯ ನಂತರ ಯಾವ ಪೂಜೆ ಮಾಡೋದು ಉತ್ತಮ, ಮಂಗಳವಾರದ ದಿನ ಬಂದಿರುವ ಈ ಅಮಾವಾಸ್ಯೆಯ ದಿನ ಮಾಂಸಾಹಾರ ಸೇವಿಸಬಹುದೇ ಎಂಬಂತಹ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರ ನೀಡ್ತೇವೆ, ಕೇಳಿ. ಆದ್ರೆ ವಿಡಿಯೋ ಕೊನೆಯಲ್ಲಿ ಅಶುಭ ಫಲ ಪಡೆಯುವ ರಾಶಿಗಳಿಗೆ ಸರಳ ಪರಿಹಾರಗಳನ್ನು ನೀಡಲಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಅದನ್ನು ಅಮಾವಾಸ್ಯೆಯ ದಿನ ಮಾಡಿದ್ರೆ ದುಪ್ಪಟ್ಟು ಫಲದ ಜೊತೆ ದೋಷ ನಿವಾರಣೆಯಾಗುತ್ತೆ. ಅಂದ ಹಾಗೆ ಈ ವಿಶೇಷವಾದ ಮಣ್ಣೆತ್ತಿನ ಅಮಾವಾಸ್ಯೆಯು 2026ರ ಜುಲೈ 13 ಸೋಮವಾರ ಸಂಜೆ 6 ಗಂಟೆಯಿಂದ 49 ನಿಮಿಷದಿಂದ ಪ್ರಾರಂಭವಾಗಿ ಮರುದಿನ ಅಂದರೆ ಜುಲೈ 14 ಮಧ್ಯಾಹ್ನ 3 ಗಂಟೆಯಿಂದ 12 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಮಾವಾಸ್ಯೆಯ ದಿನದಂದು ಸೂರ್ಯ ಮತ್ತು ಚಂದ್ರರ ಸಮಾಗಮವಾಗಿ ಆಷಾಢ ಮಾಸದಲ್ಲಿ ಸಂಭವಿಸೋದ್ರಿಂದ ಕೆಲವು ರಾಶಿಗಳಿಗೆ ಅದೃಷ್ಟ ಒಲಿದರೆ ಇನ್ನು ಕೆಲವು ರಾಶಿಗಳು ಜಾಗರೂಕವಾಗಿರಬೇಕು. ಹಾಗಾದ್ರೆ ಈ ಅಮಾವಾಸ್ಯೆಯ ನಂತರ ಅಶುಭ ಫಲ ಪಡೆಯುವ ರಾಶಿಗಳು ಯಾವುವು ಅನ್ನೋದನ್ನ ಮೊದಲು ತಿಳಿಯೋಣ ಬನ್ನಿ. ಮೊದಲಿಗೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ನಂತರ ಮಾನಸಿಕ ಒತ್ತಡ ಹೆಚ್ಚಾಗಬಹುದು, ಅನಗತ್ಯ ಖರ್ಚು ವೆಚ್ಚಗಳು ಎದುರಾಗಲಿವೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸೋದು ಸೂಕ್ತ. ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ. ಕೆಲಸದ ಸ್ಥಳಗಳಲ್ಲಿ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿಯಾಗಬಹುದು, ಶಾಂತವಾಗಿರಿ. ದಂಪತಿಗಳ ನಡುವೆ ವಿರಸ ಬರುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಏರ್ಪಡಬಹುದು. ಸಂತೋಷ ದುಃಖದ ಮಿಶ್ರಣವನ್ನು ಈ ಅಮಾವಾಸ್ಯೆಯ ನಂತರ ಅನುಭವಿಸುತ್ತೀರಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಉದ್ಯೋಗಸ್ಥರು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಜಾಗರೂಕವಾಗಿರಬೇಕು. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ 2-3 ಬಾರಿ ಯೋಚಿಸಿ. ಅಮಾವಾಸ್ಯೆಯ ಸಮಯದಲ್ಲಿ ಅಥವಾ ಅಮಾವಾಸ್ಯೆಯ ನಂತರ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಹಾಗಾಗಿ ಇಬ್ಬರಲ್ಲಿ ಒಬ್ಬರು ಶಾಂತವಾಗಿರಿ. ಅಮಾವಾಸ್ಯೆಯ ಕಾರಣ ಮನಸ್ಸಿನಲ್ಲಿ ತಳಮಳ ಪ್ರಾರಂಭವಾಗಬಹುದು. ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ನೀವು ಯೋಚಿಸಿ ಸಮಯ ಹಾಳು ಮಾಡಬಹುದು. ಇನ್ನು ಈ ಅಮಾವಾಸ್ಯೆಯ ನಂತರ ಅಶುಭ ಫಲ ಪಡೆಯುವ ರಾಶಿ ಅಂದ್ರೆ ಅದು ಮೀನರಾಶಿ. ಮೀನರಾಶಿಯವರ ಆರೋಗ್ಯದಲ್ಲಿ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ನಂತರ ಏರುಪೇರಾಗುವ ಸಾಧ್ಯತೆ ಇದೆ. ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿರಿ. ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ತಾಳ್ಮೆಯಿಂದ ಕೆಲಸ ನಿರ್ವಹಿಸಿ. ಹೂಡಿಕೆ ಮಾಡುವಾಗ ಅಥವಾ ಹೊಸ ವ್ಯಾಪಾರ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಯಾರಿಗೂ ಸಾಲ ಕೊಡಬೇಡಿ, ಇದರಿಂದ ಧನ ನಷ್ಟವಾಗಬಹುದು. ಹಾಗಾದ್ರೆ ಈ ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ಯಾವ ರಾಶಿಗಳು ಶುಭ ಫಲಗಳನ್ನು ಪಡೆಯಲಿವೆ ಗೊತ್ತಾ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಮೊದಲಿಗೆ ವೃಷಭ ರಾಶಿ.
ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದೆ. ಈ ಅಮಾವಾಸ್ಯೆಯ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ. ಇದಲ್ಲದೆ ಬಾಕಿ ಉಳಿದಿರುವ ಹಣ ಕೈ ಸೇರಲಿದೆ. ಕೃಷಿ ಮತ್ತು ವ್ಯಾಪಾರ ರಂಗದಲ್ಲಿರೋರಿಗೆ ಲಾಭದಾಯಕ ಸಮಯ. ದಂಪತಿಗಳಲ್ಲಿ ವಿರಸ ಕಡಿಮೆಯಾಗಲಿದೆ. ಜೊತೆಗೆ ನೀವು ಅಂದುಕೊಂಡ ಎಲ್ಲಾ ಕಾರ್ಯಗಳು ಕೈಗೂಡಲಿವೆ. ಮನೆಯಲ್ಲಿ ಶುಭ ಸುದ್ದಿ ಕೇಳಲಿದ್ದೀರಿ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಅಮಾವಾಸ್ಯೆಯ ನಂತರ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರೋರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಿದ್ದು ಹಳೆಯ ವಿವಾದಗಳು ಬಗೆಹರಿಯಲಿವೆ. ದಂಪತಿಗಳಲ್ಲಿ ಅನ್ಯೋನ್ಯತೆ ಇರುತ್ತೆ. ಗೆಳೆಯರೊಂದಿಗೆ ಸಂತೋಷದಾಯಕವಾದ ಸಮಯ ಕಳಿತೀರಿ. ಹೊಸ ವಸ್ತುಗಳನ್ನು ಮನೆಗೆ ಖರೀದಿ ಮಾಡ್ತೀರಿ. ಶುಭ ಸಮಾರಂಭಗಳಿಗೆ ಭಾಗಿಯಾಗ್ತೀರಿ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಧನುರಾಶಿ. ಧನುರಾಶಿಯವರೇ, ಈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಮೂಡಲಿದೆ. ಸಮಾಜದಲ್ಲಿ ಗೌರವ ಕೀರ್ತಿ ಲಭಿಸಲಿದೆ. ಭೂಮಿ ಅಥವಾ ವಾಹನ ಖರೀದಿಸುವ ಯೋಗವಿದೆ. ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಕಾಣ್ತೀರಿ. ಪುಣ್ಯ ಕ್ಷೇತ್ರ ದರ್ಶನ ಮಾಡುವ ಯೋಗವಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣದಿಂದಾಗಿ ನೀವು ಬಹಳ ಉತ್ಸಾಹದಿಂದ ಇರ್ತೀರಿ. ಹಾಗಾದ್ರೆ ಇನ್ನುಳಿದ ರಾಶಿಗಳು ಮಿಶ್ರ ಫಲಗಳನ್ನು ಪಡೆಯುತ್ತವೆ. ಇನ್ನು ಅಮಾವಾಸ್ಯೆಯ ನಂತರ ಕೆಟ್ಟ ಫಲಗಳನ್ನು ಪಡೆಯುವ ಮಿಥುನ, ತುಲಾ, ಮೀನ ರಾಶಿಯವರಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯೋಣ ಬನ್ನಿ. ಅಮಾವಾಸ್ಯೆಯ ನಂತರ ಎದುರಾಗುವ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ಮತ್ತು ಗ್ರಹಗತಿಗಳ ಶುಭ ಫಲಕ್ಕಾಗಿ ಈ ಕೆಳಗಿನ ಸರಳ ಪರಿಹಾರಗಳನ್ನು ಮಾಡಿ. ಅಮಾವಾಸ್ಯೆಯ ದಿನ ಹಸುಗಳಿಗೆ ಹಸಿರು ಹುಲ್ಲು, ಬೆಲ್ಲ ಮತ್ತು ನೆನೆಸಿದ ಕಡಲೆಯನ್ನು ತಿನ್ನಿಸೋದ್ರಿಂದ ಜಾತಕದಲ್ಲಿನ ಕಂಟಕಗಳು ಹಾಗೂ ಪಿತೃದೋಷಗಳು ನಿವಾರಣೆಯಾಗುತ್ತೆ. ಈ ಅಮಾವಾಸ್ಯೆಯ ದಿನ ಸಂಜೆಯ ವೇಳೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ 7 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಜಾತಕದಲ್ಲಿರುವ ಶನಿ ದೋಷ ಮತ್ತು ರಾಹುಕೇತು ದೋಷಗಳು ನಿವಾರಣೆಯಾಗುತ್ತೆ. ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಕಡಲೆ, ಕಪ್ಪು ಕಂಬಳಿ ಅಥವಾ ಅನ್ನದಾನ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ಹಾಗಾದ್ರೆ ಈ ಅಮಾವಾಸ್ಯೆಯ ದಿನ ಯಾವ ದೇವರಿಗೆ ಪೂಜೆ ಮಾಡೋದು ಶ್ರೇಷ್ಠ? ಮಾಂಸಾಹಾರ ಸೇವಿಸಬಹುದೇ? ಇಲ್ಲಿದೆ ನಿಮ್ಮ ಪ್ರಶ್ನೆಗೆ ಉತ್ತರ. ನಿಮಗಿದು ತಿಳಿದಿರಲಿ ಸ್ನೇಹಿತರೆ, ಈ ಅಮಾವಾಸ್ಯೆಯು ಪಿತೃ ದೇವತೆಗಳಿಗೆ ಮೀಸಲಾದ ದಿನ. ಈ ದಿನ ಬೆಳಿಗ್ಗೆ ನದಿ, ಕೆರೆ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ ತೀರಿ ಹೋದ ಹಿರಿಯರನ್ನು ಸ್ಮರಿಸಿ ತರ್ಪಣ ನೀಡೋದು, ಪಿಂಡ ಪ್ರದಾನ ಮಾಡೋದು ಬಹಳನೇ ಶ್ರೇಷ್ಠ. ಹೀಗೆ ಮಾಡೋದ್ರಿಂದ ಪಿತೃಗಳ ಆಶೀರ್ವಾದ ಸದಾ ಕುಟುಂಬದ ಮೇಲಿರುತ್ತೆ. ಇನ್ನು ಜುಲೈ ತಿಂಗಳು ಶ್ರಾವಣದ ಹೊಸ್ತಿಲಾಗಿರೋದ್ರಿಂದ ಶಿವ ಮತ್ತು ಹನುಮಂತನ ಆರಾಧನೆ ಮಾಡೋದು ಶ್ರೇಷ್ಠ. ಶಿವನಿಗೆ ಜಲಾಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸೋದ್ರಿಂದ ಮನಸ್ಸಿನ ದ್ವಂದ್ವಗಳು ನಿವಾರಣೆಯಾಗುತ್ತೆ. ಇನ್ನು ಮನೆಯ ಗೃಹಲಕ್ಷ್ಮಿಯರು ಮುಂಜಾನೆಯೇ ಎದ್ದು ಮನೆ, ಹೊಸ್ತಿಲು ಮತ್ತು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಇಡೋದು, ಮನೆಯ ಮುಖ್ಯ ದ್ವಾರದ 2 ಬದಿಗಳಲ್ಲಿ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಬೇಕು. ಬಡವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದು ಪುಣ್ಯದಾಯಕ. ಈ ದಿನ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸೋದು ಉತ್ತಮ. ಹಾಗಾದ್ರೆ ಈ ದಿನ ಯಾವ ಕೆಲಸ ಮಾಡಬಾರದು? ಮಾಂಸಾಹಾರ ಸೇವಿಸಬಹುದೇ? ಇಲ್ಲಿದೆ ಉತ್ತರ. ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ, ಮದ್ಯಪಾನ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರದು. ಸಂಪೂರ್ಣ ಸಾತ್ವಿಕ ಆಹಾರ ಪದ್ಧತಿ ಇರಬೇಕು. ಇದಲ್ಲದೆ ಈ ದಿನ ಹೊಸ ಉದ್ಯೋಗ ಆರಂಭಿಸೋದು, ನಿಶ್ಚಿತಾರ್ಥ, ಗೃಹ ಪ್ರವೇಶ ಅಥವಾ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋದು ಮಾಡಬಾರದು. ಕೋಪ ಮತ್ತು ಜಗಳ ಮಾಡಬಾರದು. ಇದು ಪಿತೃಗಳ ಕೋಪಕ್ಕೆ ಕಾರಣವಾಗುತ್ತೆ. ಈ ಅಮಾವಾಸ್ಯೆ ಮಂಗಳವಾರದ ದಿನ ಬಂದಿರುವ ಕಾರಣ ಇತರ ಅಮಾವಾಸ್ಯೆಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ. ಹಾಗಾಗಿ ನಿರ್ಜನ ಪ್ರದೇಶಗಳಲ್ಲಿ ಅಥವಾ ತಡರಾತ್ರಿ ಒಂಟಿಯಾಗಿ ಪ್ರಯಾಣಿಸೋದನ್ನ ತಪ್ಪಿಸಿ. ಈ ದಿನ ಪ್ರಕೃತಿಗೆ ಹಾನಿ ಮಾಡೋದು ಮಹಾಪಾಪ ಎಂದು ಪರಿಗಣಿಸಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು, ಯಾವ ರಾಶಿಗಳಿಗೆ ಶುಭ, ಯಾವ ರಾಶಿಗಳಿಗೆ ಅಶುಭ ಅಂತ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.